ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಅಂದರೆ, ನಾವು SRS ಬೆಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ಯಾವ ಥರ ಇತ್ತು, ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ, ಯಾವ ಥರ ಟ್ರಿಪ್ನ ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ, ಓಕೆನಾ? ಮಿಸ್ ಮಾಡ್ದಲೇ ಎಂಡ್ವರೆಗೂ ನೋಡಿ. ನಾವು ಹೋಗ್ತಾ ಒಂದು ಸಣ್ಣ ಬ್ರೇಕ್ ತೊಗೊಂಡು ಕಾಫಿ ಕುಡ್ಕೊಂಡು ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ತಿರ್ಬೋದು ಎಷ್ಟು ಬೆಳಗ್ಗೆನೇ ಹೋಗಿದ್ವಿ ನಾವು. ಮಂಜು ಎಲ್ಲ ತುಂಬ ಚೆನ್ನಾಗಿ, ಸ್ನೋ ಎಲ್ಲ ಹಾಗಾಗಿ ಇತ್ತು, ತುಂಬ ಚೆನ್ನಾಗಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ನಾವು ಹೋಗ್ಬಿಟ್ಟು ಟಿಫನ್ ಮುಗಿಸ್ಕೊಂಡ್ವಿ. ಟಿಫನ್ ಇಡ್ಲಿ ಅಲ್ಲೇ ನಿಮ್ಗೊಂದು SRS ಬೆಟ್ಟ ಕೆಳಗಡೆನೇ ಒಂದು ಹೋಟ್ಲ್ ಇದೆ, ಅಲ್ಲಿ ತುಂಬ ಚೆನ್ನಾಗಿ ಇಡ್ಲಿ ಮಾಡ್ತಾರೆ. ಅಲ್ಲಿ ಹೋಗಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ತಿಂಡಿ ತಿಂದು ನಾವು ಅಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಟೆಂಪಲ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಬೆಳಗ್ಗೆ ಬೇಗನೆ, ನಾವು ಹೊರಟಿದ್ದು ಒಂದು 6-7 ಹಂಗೆ ಹೊರಟಿದ್ವಿ. ನೀವು ಇನ್ನೂ ಬೇಗ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ SRS ಬೆಟ್ಟ ಹತ್ತೋಕ್ಕೆ ನಾವು ರೆಡಿಯಾಗಿದ್ವಿ. ನೀವು ನೋಡ್ತಾ ಇರ್ಬೋದು, ವ್ಯೂ ತೋರಿಸ್ತಿದ್ದೀನಿ. ಅಲ್ಲಿ ಒಂದು ಲೇಕ್ ಇದೆ, ರೆಸಾರ್ಟ್ ಕೂಡ ಇದೆ. ಕನಕಪುರ ಹತ್ರ ಇರುವಂಥ SRS ಬೆಟ್ಟ ರೆಸಾರ್ಟ್ ಕೂಡ ಇದೆ. ಅದ್ರ ನೇಮ್ ಬಂದ್ಬಿಟ್ಟು ಕ್ಯೂ ಮ್ಯಾಂಗೋ ಫಾರೆಸ್ಟ್. ನೋಡ್ತಿರ್ಬೋದು, ಅದನ್ನೇ ನಾನು ತೋರಿಸ್ತಾ ಇರೋದು. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತ ಫುಲ್ ಕಾಡು, ಬೆಟ್ಟ ಗುಡ್ಡಗಳು ಜಾಸ್ತಿ ಇದ್ದು, ಮಂಗಗಳಂತೂ ತುಂಬ ಜಾಸ್ತಿ ಇದ್ದು. ನಾವು ಅಲ್ಲಿ ಹೋಗ್ಬೇಕಾದ್ರೆ, ಬೆಟ್ಟ ಹತ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ನೀವೇನಾದರೂ ಬ್ಯಾಗ್ಗಳು ಕ್ಯಾರಿ ಮಾಡ್ತಿದ್ರೆ, ಮೊಬೈಲ್ಸ್ಗಳು ಕ್ಯಾರಿ ಮಾಡ್ತಿದ್ರೆ ತುಂಬ ಹುಷಾರಾಗಿ ನಾವು ಹತ್ತಬೇಕಾದ್ರೆ ನೀವು ನೋಡ್ತಿರ್ಬೋದು. ನಾವು ಬಂದು ರೀಚ್ ಆದ್ವಿ ಮೇಲ್ಗಡೆಗೆ. ಇಲ್ಲಿ ಬಂದ ತಕ್ಷಣ ಗಂಟೆ ಹೊಡಿಬೇಕು. ಇಲ್ಲಿ 2 ದೇವ್ರುಗಳು ಪ್ರತಿಷ್ಠಾಪನೆ ಆಗಿದ್ದಾವೆ. ಆ ದೇವ್ರುಗಳಿಗೆ ಕೈ ಮುಗಿದು ನಾವು ಡೌನ್ಗೆ ಇಳಿದ್ರೆ ಅಲ್ಲಿ ನಮಗೆ ಟೆಂಪಲ್ ಸಿಗುತ್ತೆ. ರೇವಣಸಿದ್ದೇಶ್ವರ ಬೆಟ್ಟ ಅಂದ್ಬಿಟ್ಟು ಇದಕ್ಕೆ ಇಂಗ್ಲೀಷಲ್ಲಿ SRS ಬೆಟ್ಟ ಅಂತ ಕರಿತೀವಿ. ಶ್ರೀ ರೇವಣಸಿದ್ದೇಶ್ವರ ಬೆಟ್ಟ ಅಂತ ಅಂದ್ಬಿಟ್ಟು ನೋಡಿ, ಇದೆ ಟೆಂಪಲ್ಲು. ಅದು ಒಂದು ಬಂಡೆ ಒಳಗೆ ಗುಹೆ ಥರ ಇದೆ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಅದು ಉದ್ಭವವಾಗಿರುವ ಮೂರ್ತಿ ಅಂತಲೇ ಹೇಳ್ಬೋದು. ನಮಗೆ ಅದು ಉದ್ಭವವಾಗಿರುವ ಮೂರ್ತಿನೇ ನಮಗೆ ನೋಡೋಕ್ಕೆ ಸಿಕ್ತು. ಅದಾದಮೇಲೆ ಅದಕ್ಕೆ ಅಭಿಷೇಕ ಮಾಡಿ, ಅದಕ್ಕೆ ಅಲಂಕಾರ ಎಲ್ಲ ಮಾಡಿ, ಮುಖವಾಡ ಎಲ್ಲ ಹಾಕ್ತಾರೆ. ದೇವರಿಗೆ ಮುಖಭಾವ ಎಲ್ಲ ಹಾಕಿ ಅದಕ್ಕೆ ಅಲಂಕಾರ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಮಂಕಿಗಳು ಮಾತ್ರ ತುಂಬ ಜಾಸ್ತಿ ಇದ್ದು, ತುಂಬ ಹುಷಾರಾಗಿರಬೇಕು. ನಾವು ಅದಕ್ಕೇನು ಕೀಟ್ಲೆ ಮಾಡಲಿಲ್ಲ ಅಂದರೆ ಅವು ಸುಮ್ಮನೆ ಇರ್ತವೆ. ಇಲ್ಲಿ ಕೆಳಗಡೆಗೆ ಅಲ್ಲೇ ಡೌನಲ್ಲಿ ಹೋದರೆ ಬಸವಣ್ಣ ಕೂಡ ಇದೆ, ಅದಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ಬೋದು. ತುಂಬ ಹುಷಾರಾಗಿರಬೇಕು. ಏನಂದ್ರೆ ಇಲ್ಲಿ ಅವರು ದೇವಸ್ಥಾನಕ್ಕೆ ಬಂದಿರೋರು ಪ್ರಸಾದ ಎಲ್ಲ ಮಾಡ್ಕೊಳೋಕ್ಕೆ ಅಲ್ಲೇ ಸೌಲಭ್ಯಗಳೆಲ್ಲ ಇದೆ.
ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ನಾವು ಅಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ ಆ ಟ್ರಿಪ್ನ ಎಂಜಾಯ್ ಮಾಡಿದ್ವಿ. ಏನಿಲ್ಲ, ಬೆಳಗ್ಗೆನೇ ಬೇಗ ಬಂದರೆ ನಮಗೆ ಬೆಟ್ಟ ಹತ್ತಿರೋ ಫೀಲ್ ಅಷ್ಟು ಸುಸ್ತು ಆ ಥರ ಏನೂ ಇರಲ್ಲ. ತುಂಬ ಬೆಳಗ್ಗೆನೇ ಬರಬೇಕು. ನೋಡ್ತಿರ್ಬೋದು, ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಜನ ಬರ್ತಾರೆ ಅಲ್ಲಿಗೆ, ನೋಡ್ತಿರ್ಬೋದು ನೀವೇ. ಒಂದು ವ್ಯೂ ಜಲಕ್ ತೋರಿಸ್ತೀನಿ ನೋಡಿ. ಅಲ್ಲಿ ರೆಸಾರ್ಟಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ SRS ಬೆಟ್ಟ ಕೂಡ ಕಾಣುತ್ತೆ. ನಾನಿಲ್ಲೊಂದು ಸಾಂಗ್ ಹೇಳಿದ್ದೀನಿ, ಆ ಸಾಂಗ್ ಯಾವುದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ ಹೇಳಿ. ಅಲ್ಲಿ ನಾವು ಕೆಳಗೆ ಕೀಳ್ದು ನಾವು ಅಲ್ಲಿ ಚುರುಮುರಿ ಎಲ್ಲ ಮಾಡ್ತಾಯಿದ್ರು. ಚುರುಮುರಿ ಎಲ್ಲ ತಿಂದ್ಕೊಂಡು ಊಟದ ಟೈಮ್ ಆಗಿತ್ತು, ಹಾಗಾಗಿ ಚುರುಮುರಿ ಎಲ್ಲ ತಿಂದ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ನಾವು ಖಾನಾಪುರ ಟೌನಿಗೆ ಬಂದ್ವಿ. ಅಲ್ಲಿ ಟೌನಲ್ಲಿ ಫೇಮಸ್ ವಾಸು ಹೋಟೆಲ್ ಅಂತ ಇದೆ. ಅಲ್ಲಿ ಮಸಾಲೆ ದೋಸೆ ಅಂತೂ ಸೂಪರಾಗಿರುತ್ತೆ. ಯಾರೆಲ್ಲ ಖಾನಾಪುರಕ್ಕೆ ಹೋಗ್ತಿರೋ ಅಲ್ಲಿ ಟೌನ್ ಮಧ್ಯದಲ್ಲೇ ಸರ್ಕಲಲ್ಲೇ ವಾಸು ಹೋಟೆಲ್ ಅಂತ ಇದೆ. ಅಲ್ಲಿ ಇದನ್ನು ಮಸಾಲೆ ದೋಸೆನ ಟ್ರೈ ಮಾಡಿ, ತುಂಬಾ ಟೇಸ್ಟಾಗಿರುತ್ತೆ. ಫೇಮಸ್ ಹೋಟೆಲ್ಲು ಮಸಾಲೆ ದೋಸೆಗೆ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಅಪರೂಪಕ್ಕೊಂದು ಚೆನ್ನಾಗಿರೋ ಟೇಸ್ಟಾಗಿರೋ ಮಸಾಲೆ ದೋಸೆ ತಿಂದು ಖುಷಿ ಆಯಿತು. ಅಲ್ಲಿಂದ ನಮ್ಮ ಜರ್ನಿನ ಎಂಡ್ ಮಾಡಿದ್ವಿ. ಹೀಗಿತ್ತು ನಮ್ಮ SRS ಬೆಟ್ಟದ ಜರ್ನಿ ವ್ಲಾಗ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.